ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಧರ್ಮಸ್ಥಳದ SIT ತನಿಖೆಯಲ್ಲಿ ಒಂದು ನಿರ್ಣಾಯಕ ಘಟ್ಟ ಅಥವಾ ಬಹಳ 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 ಪ್ರಮುಖ ಘಟ್ಟ ಅಂತ ಕರೀಬೋದು. ಏನು ಅಂದರೆ, ಇಷ್ಟು ವರ್ಷಗಳಲ್ಲಿ ಆಗದೇ ಇರುವಂಥದ್ದು, ಅದರಲ್ಲೂ ವಿಶೇಷವಾಗಿ ಕಳೆದ 13 ವರ್ಷಗಳಿಂದ ಸೌಜನ್ಯ ಹೆಸರಿನಲ್ಲಿ ರಾಜ್ಯಾದ್ಯಂತ ಅಷ್ಟು ದೊಡ್ಡ ಒತ್ತಡ ಪ್ರತಿಭಟನೆಗಳ ನಡುವೆಯೂ ಆಗದೇ ಇದ್ದಂತಹದ್ದು. ಸುಮಾರು 35-40 ವರ್ಷಗಳಿಂದ ನಿರಂತರವಾಗಿ ಆರೋಪಗಳು ಕೇಳಿ ಬರ್ತಾನೆ ಇದ್ರೂ ಸಹ ಆಗದೇ ಇರುವಂತಹದ್ದು ಈಗ SIT ಮೂಲಕ ಆಗುವ ಲಕ್ಷಣಗಳು ಇದಾವೆ ಅಂತ BLR ಪೋಸ್ಟ್ ಅನ್ನುವಂತಹ ವೆಬ್ಸೈಟ್, ಧರ್ಮಸ್ಥಳ SIT ವಿಚಾರವಾಗಿ ನಿಖರ ಸುದ್ದಿಗಳನ್ನು ಕೊಡ್ತಾ ಇರುವಂತಹ BLR ಪೋಸ್ಟ್ ಅನ್ನುವಂತಹ ವೆಬ್ಸೈಟ್ ಕೊಡ್ತಾ ಇದೆ. ಏನದು? ದೊಡ್ಡವರನ್ನ ವಿಚಾರಣೆಗೆ ಒಳಪಡಿಸುವುದಕ್ಕೆ SIT ಸಿದ್ಧತೆಗಳು ಮಾಡ್ಕೊಂಡಿದೆ, ನೋಟಿಸ್ಗಳನ್ನು ಸಿದ್ಧ ಮಾಡ್ಕೊಂಡಿದೆ. ಆಲ್ರೆಡಿ ಅವರ ಸಿಬ್ಬಂದಿಗಳನ್ನ ಕರೆದು ವಿಚಾರಣೆ ಮಾಡೋದಕ್ಕೆ ಕೆಲಸ ನಡೀತಾ ಇದೆ. ಅವರನ್ನೂ ಸಹ ವಿಚಾರಣೆಗೆ ಒಳಪಡಿಸಲಾಗುವುದು. ಇಲ್ಲಿಯವರೆಗೆ ಧಿಮಾಕಿನಲ್ಲಿ ನನ್ನನ್ನು ಮುಟ್ಟೋರಿಲ್ಲ, ನನ್ನನ್ನು ಪ್ರಶ್ನೆನೇ ಮಾಡಂಗಿಲ್ಲ, 1000 ಆರೋಪ ಬರಲಿ, ನನ್ನ ಮನೆ ಬಾಗಿಲಿಗೆ ನೋಟಿಸು ಬರಬಾರ್ದು, ನನ್ನ ಮನೆ ಬಾಗಿಲಿಗೆ ನೀವು ಬರೋದಲ್ಲ, ನಿಮ್ಮ ನೋಟಿಸು ಬರಬಾರ್ದು, ಬಂದರೆ ನೋಡಿ ಎಲ್ಲ ನನ್ನ ಗುಲಾಮರೇ ಅಧಿಕಾರದಲ್ಲಿರೋದು, ಅದು ಯಾವುದೇ ಪಕ್ಷದವರಾಗಿರಲಿ ಅನ್ನುವಂಥ ಮನಸ್ಥಿತಿಯಲ್ಲಿದ್ದಂತಹ ಮನುಷ್ಯನಿಗೆ ಈಗ SIT ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕಾದಂತಹ ಸನ್ನಿವೇಶ ಇದೆ. SIT ಆ ಸಿದ್ಧತೆಗಳನ್ನು ಮಾಡ್ಕೊಳ್ತಿದೆ ಅನ್ನುವಂತಹ ಸೂಚನೆಗಳನ್ನು BLR ಪೋಸ್ಟ್ ಸ್ಪಷ್ಟವಾಗಿ ಕೊಟ್ಟಿದೆ. ಅದರ ಜೊತೆಗೆ ಎಲ್ಲರೂ ಅನುಮಾನಿಸ್ತಾ ಇರೋದು ಅದು ಅಂತಿಮ ಹಂತ. ಅದಾದ ನಂತರ SIT ಸರ್ಕಾರಕ್ಕೆ ತನ್ನ ವರದಿಯನ್ನು ಸಲ್ಲಿಸುತ್ತೆ. ಆ ನಂತರ ಸರ್ಕಾರಕ್ಕೆ ಬಿಟ್ಟಿದ್ದು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ. ಸೊ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ನಾವು ಈಗಲೇ ಊಹಿಸಬಹುದು. ಯಾಕೆಂದ್ರೆ ಸನ್ಮಾನ್ಯ ಪರಮೇಶ್ವರ್, ಸನ್ಮಾನ್ಯ DK ಶಿವಕುಮಾರ್, ಗೃಹ ಮಂತ್ರಿ, ಉಪಮುಖ್ಯಮಂತ್ರಿ ಅವರು ಎಷ್ಟು ಧೈರ್ಯವಂತರು ಈ ವಿಚಾರದಲ್ಲಿ ಮತ್ತು ಎಷ್ಟು ನ್ಯಾಯಪರವಾದವರು ಈ ವಿಚಾರದಲ್ಲಿ. ಸತ್ಯ ಹೊರಗಡೆ ಬರೋದಕ್ಕೆ ಅಥವಾ ಹೊರಗಡೆ ತರೋದಕ್ಕೆ ಅವರು ಯಾವ ಮಟ್ಟಕ್ಕಾದರೂ ಯಾವ ಲೆವೆಲ್ಗಾದರೂ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಏನು ಅನ್ನೋದು ನಮಗೆಲ್ರಿಗೂ ಗೊತ್ತಿದೆ. ಅವರಿಬ್ಬರ ಯೋಗ್ಯತೆ ನಮಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ರಿಪೋರ್ಟ್ ಏನು ಕೊಟ್ಟರು SIT ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಆಶಾಭಾವನೆಯಂತೂ ಇಲ್ಲವೇ ಇಲ್ಲ, ಯಾಕಂದ್ರೆ ಇವರ ನಡವಳಿಕೆಯಿಂದ. ಆದರೆ ಇಲ್ಲಿಯವರೆಗೆ ನಡೆಯದೇ ಇರುವಂತಹ ಎಷ್ಟೋ ವಿಚಾರಗಳು ಈ SITಯಲ್ಲಿ ನಡೆದುಬಿಟ್ಟಿದೆ. ಸಾಕಷ್ಟು ಹೊಸ ಸಾಕ್ಷಿಗಳು ಬಂದಿದ್ದಾವೆ, ಸಾಕಷ್ಟು ಹೊಸ ರೀತಿಯಾದಂತಹ ವಿಚಾರಗಳು ಹೊರಗಡೆ ಬಂದಿದ್ದಾವೆ. ಸಾಕಷ್ಟು ಲಕ್ಷಾಂತರ ಜನರ ಭಾವನೆಗಳಲ್ಲಿ ತಪ್ಪಿತಸ್ಥರು ಯಾರು ಅನ್ನೋದು ಕೂತ್ಕೊಂಡ್ಬಿಟ್ಟಿದೆ. ಇಲ್ಲಿ ಅನ್ಯಾಯ ಆಗಿದೆ, ದ್ರೋಹ ಆಗಿದೆ, ಅಪರಾಧ ಆಗಿದೆ, ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ, ಇನ್ನು ಏನೇನೋ ಆಗಿದೆ ಅನ್ನೋದು ಸಾಕಷ್ಟು ಜನರ ಮೈಂಡಲ್ಲಿ ಬಂದಿದೆ. ಅದಕ್ಕೆಲ್ಲದಕ್ಕೂ ಕಾರಣ ಆಗಿದ್ದು ಈ SIT ಮತ್ತು ಇದರ ಸುತ್ತಮುತ್ತ ನಡೆದಂತಹ ಘಟನಾವಳಿಗಳು. ಸೊ ಅಂತಿಮವಾಗಿ ಈ ಹಂತದಲ್ಲಿ, ಈ ತನಿಖೆಯಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಆಗದೇ ಇರಬಹುದೇನೋ, ಆದರೆ ನೆಕ್ಸ್ಟ್ ಲೆವೆಲ್ಗಂತೂ ಬಂದಾಗಿದೆ. ಮುಂದೊಂದು ದಿನ, ಇನ್ನು ಕೆಲವು ವರ್ಷಗಳು, ಕೆಲವು ತಿಂಗಳ ನಂತರವೋ ಇನ್ಯಾವುದೋ ರೂಪದಲ್ಲಿ ಇನ್ನೊಂದು ತನಿಖೆಯೋ ಇನ್ನೊಂದೇನೋ ಆಗಿ ಅದು ಶಿಕ್ಷೆಯ ರೂಪದಲ್ಲಿ ಹೊರಗಡೆ ಬರಬಹುದು. ಯಾಕಂದ್ರೆ ಮೊದಲ ಹಂತ ಏನು ನಡೀತಾ ಇತ್ತಲ್ಲ, ಎಷ್ಟು ಬಾಯಿ ಬಡ್ಕೊಂಡ್ರು, ಎಷ್ಟು ಪ್ರತಿಭಟನೆ ಏನೇ ಮಾಡಿದ್ರು, ಆರೋಪ ಮಾಡುವವರನ್ನು ಮಾತ್ರನೇ ವಿಚಾರಣೆಗೆ ಒಳಪಡಿಸೋದು, ಆರೋಪ ಮಾಡುವವರನ್ನೇ ಒಂದು ರೀತಿ ಕೆಟ್ಟದಾಗಿ ಬಿಂಬಿಸೋದು, ಆರೋಪ ಮಾಡುವವರೇ ವಿಲನ್ಗಳು ಅಂತ ತೋರಿಸೋ ಮಟ್ಟದಿಂದ ಹಿಡಿದು ಈಗ ದೊಡ್ಡವರ ವಿಚಾರಣೆಯವರೆಗೆ ಬಂದಿದೆ ಅಂದ್ರೆ ಅದು ಗೆಲುವು. ನೆಕ್ಸ್ಟ್ ಲೆವೆಲ್ ಗೆಲುವು ಬಂದೇ ಬರುತ್ತೆ. ಈ ಲೆವೆಲ್ಗೆ ಬಂತು, ಇಲ್ಲಿ ಈಗ ನೆಕ್ಸ್ಟ್ ಇನ್ನೇನೋ ನಡೆದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ, ಸತ್ಯ ಹೊರಗಡೆ ಬರುತ್ತೆ, ನ್ಯಾಯ ಸಿಗುತ್ತೆ. ಸೊ ಅಂತಹ ಒಂದು ಘಟನೆಗೆ ನಾವೆಲ್ಲ ಸಾಕ್ಷಿಯಾಗುವ ಎಲ್ಲ ಸಾಧ್ಯತೆಗಳು ಇದೆ. ದೊಡ್ಡವರ ವಿಚಾರಣೆ ಅದು ಒಂದಾದರೆ, ಇನ್ನೊಂದು SITಯನ್ನ ಭೇಟಿ ಮಾಡಿರುವಂತಹ ಸೌಜನ್ಯ ಪರ ಹೋರಾಟಗಾರರು, ಅದರಲ್ಲೂ ವಿಶೇಷವಾಗಿ ಗಿರೀಶ್ ಮಟ್ಟಣ್ಣವರ್ ಇನ್ನೂ ಒಂದಷ್ಟು ಪ್ರಮುಖ ಆರೋಪಗಳನ್ನು SIT ಮುಂದೆ ಇಟ್ಟಿದ್ದಾರೆ. ಒಂದೇ ದಿನ 72 ಹೆಣಗಳ ಅಂತ್ಯ ಸಂಸ್ಕಾರ ಅಥವಾ ಅವುಗಳನ್ನು ಹೂತಿರುವಂತಹದ್ದು 72. ಆ ರೀತಿಯಾದಂತಹ ಮಾಹಿತಿಗಳನ್ನೆಲ್ಲ ಮಟ್ಟಣ್ಣವರ್
SIT ಮುಂದೆ ಇಟ್ಟಿರೋದು ಈಗ ಗೊತ್ತಾಗಿದೆ. ಸೊ ಇದೆಲ್ಲವೂ ಸಹ ಎಲ್ಲಿಗೆ ಹೋಗುತ್ತೆ? ಇದು ಅಂತಿಮ ಹಂತ SIT ಇದಂತೂ ಬೇರೆ ಹೇಳ್ಕೊಂಡು ಕೆಲವರು ಓಡಾಡ್ತಿದ್ದಾರೆ. ಅಂತಿಮ ಅಂತ ಆದರೆ ಈಗ ಇನ್ನಷ್ಟು ಆರೋಪಗಳು ಬಂದಾಗ ಅದನ್ನೇನು ಮಾಡ್ತಾರೆ SIT? ಎಲ್ಲಿಗೆ ಹೋಗುತ್ತೆ? ಯಾವ ರೀತಿ ಹೋಗುತ್ತೆ ಗೊತ್ತಿಲ್ಲ. ಬಟ್ ಎನಿಹೌ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು SIT ಆಲ್ರೆಡಿ ಗೆದ್ದಾಗಿದೆ. ಯಾಕಂದ್ರೆ ಏನೂ ಇಲ್ಲ, ಅವರನ್ನ ವಿಚಾರಣೆನೂ ಮಾಡಲ್ಲ ಅನ್ನೋ ಹಂತದಿಂದ ಹಿಡಿದು ಎಲ್ಲ ಜನರಿಗೂ ಸಾಕಷ್ಟು ವಿಚಾರಗಳು ತಲುಪುವವರೆಗೂ ಮತ್ತು ಎಕ್ಸ್ಪೆಕ್ಟಿಂಗ್ ದೊಡ್ಡವರನ್ನ ಕರೆದು ವಿಚಾರಣೆ ಮಾಡುವ ಹಂತದವರೆಗೆ ಹೋಗಿದೆ ಅಂದರೆ ಗ್ರೇಟ್, ಒಂದು ಗೆಲುವೇನೆ. ಸೊ ಈ ಎಕ್ಸ್ಟ್ರಾ ಆರೋಪಗಳು ಅವು ಇವು ನಿಜವಾಗ್ಲೂ SIT ಈಗ ಮುಗಿಯೋ ಹಾಗಿದ್ರೆ ಅದು ನೆಕ್ಸ್ಟ್ ಲೆವೆಲಲ್ಲಿ ಯಾವತ್ತಾದರೂ ಅದೆಲ್ಲ ಬರ್ತವೆ ಹೊರಗಡೆ, ಸತ್ಯ ಹೊರಗಡೆ ಬರುತ್ತೆ. ಸೊ ಕಾದು ನೋಡೋಣ, ಈ ಹಂತದ ಗೆಲುವು ನಮಗೆ ನಿಜವಾಗ್ಲೂ ಸಿಗುತ್ತಾ? BLR ಪೋಸ್ಟ್ ಹೇಳಿರುವಂತಹದ್ದು ವಿಚಾರಣೆ ಆಗತ್ತಾ? ಆರೋಪ ಮಾಡಿದವರನ್ನೇ ಇಲ್ಲಿಯವರೆಗೆ ಎಲ್ಲ ಮಾಡ್ಕೊಂಡು ಬಂದರು. ಆರೋಪಿ ಸ್ಥಾನದಲ್ಲಿರುವವರೂ ಸಹ ಈಗ ಕಾನೂನಿನ ಅಡಿಯಲ್ಲಿ ಬರ್ತಾರ? ವೇಟ್ ಅಂಡ್ ಸಿ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.